ಏನೂ ಇಲ್ಲ ಅಂತ ಹೇಳ್ತಾನೆ ಕೊನೆಗೂ ವರಿಷ್ಠರ ಮುಂದೆ ಕೃಷ್ಣ ಬೈರೇಗೌಡ ಖಾತೆಯ ಬೇಸರವನ್ನ ಬಿಚ್ಚಿಟ್ಟಿದ್ದಾರೆ. 4 ದಿನದಿಂದ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ರು ಕೃಷ್ಣ ಬೈರೇಗೌಡ. ಪೂರ್ಣ ಪ್ರಮಾಣದ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟಿಡಿದು ಕೂತಿದ್ದಾರೆ. ಕೊಟ್ರೆ ಪೂರ್ತಿ ಕೊಡಿ, ಇಲ್ಲ ಅಂದ್ರೆ ಬೇಡ. ಹೈಕಮಾಂಡ್ ಮುಂದೆ ಅಸಮಾಧಾನ ಹೊರಹಾಕಿದ್ರು ಸಚಿವ ಕೃಷ್ಣ ಬೈರೇಗೌಡ. ಇನ್ನು ಕೃಷ್ಣ ಬೈರೇಗೌಡರು ಬೆನ್ನಿಗೆ ನಿಂತಿದ್ದಾರೆ ಆಪ್ತ ದಿನೇಶ್ ಗುಂಡೂರಾವ್. ಒಂದೇ ಖಾತೆಯಲ್ಲಿ 2-3 ಜನ ಮುಖ್ಯಸ್ಥರಾಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಅರ್ಧ ಖಾತೆ ಒಬ್ಬರ ಹತ್ರ, ಇನ್ನರ್ಧ ಖಾತೆ ಇನ್ನೊಬ್ಬರ ಹತ್ರ ಇದ್ರೆ ಅಧಿಕಾರಿಗಳಲ್ಲೂ ಗೊಂದಲ ಕ್ರಿಯೇಟ್ ಆಗುತ್ತೆ. ಖಾತೆಯನ್ನ ನಿಭಾಯಿಸೋರಿಗೆ ತೊಂದರೆ ಆಗುತ್ತೆ ಅಂತ ಬ್ಯಾಟ್ ಬೀಸಿದ್ದಾರೆ ದಿನೇಶ್ ಗುಂಡೂರಾವ್. ಕಳೆದ 4 ದಿನಗಳಿಂದ ದೆಹಲಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಬೀಡ್ಬಿಟ್ಟಿದ್ದಾರೆ. ಪೂರ್ಣ ಪ್ರಮಾಣದ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿದ್ದಾರೆ. ಕೊಟ್ರೆ ಪೂರ್ತಿ ಕೊಡಿ, ಇಲ್ಲದಿದ್ರೆ ಬೇಡ. ಅರ್ಧಂಬರ್ಧ ಆದ್ರೆ ಸಮಸ್ಯೆ ಆಗುತ್ತೆ ಅಂತ ದಿನೇಶ್ ಗುಂಡೂರಾವ್ ಕೂಡ ಕೃಷ್ಣ ಬೈರೇಗೌಡರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸಚಿವರ ಖಾತೆ ಇನ್ನೂ ಮುಗಿತಾ ಇಲ್ಲ. ಕಳೆದ 4 ದಿನಗಳಿಂದ ಕೃಷ್ಣ ಬೈರೇಗೌಡರು ಮುಖ್ಯಮಂತ್ರಿಗಳ ಜೊತೆನೆ ದೆಹಲಿಯಲ್ಲಿ ಬೇಕಾದಷ್ಟು ಸಭೆಗಳಲ್ಲಿ ಭಾಗಿಯಾಗಿದ್ರು. ಅವರ ನಡುವಿನ ಅಸಮಾಧಾನ ಶಮನ ಆಗಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕು ಅಂತ ಒದ್ದಾಡ್ತಿದ್ದಾರೆ. ದಿನೇಶ್ ಗುಂಡೂರಾವ್ ಕೂಡ ಕೆವಿಜಿ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ರಾಘವೇಂದ್ರ? ಸಿಂಧೂರ, ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗಿದೆ. ಸಿಎಂ ಅವರು ಸಹ ದೆಹಲಿಯಲ್ಲಿದ್ದಾರೆ, ಸಚಿವ ಕೃಷ್ಣ ಬೈರೇಗೌಡರು ಸಹ ದೆಹಲಿಯಲ್ಲಿರ್ತಕ್ಕಂಥದ್ದು. ಆದರೆ ಇಬ್ರು ಸಹ ಮುಖಾಮುಖಿ ಎಲ್ಲೂ ಸಹ ಭೇಟಿಯಾಗಿಲ್ಲ. ಯಾಕಂದ್ರೆ ಕೃಷ್ಣ ಬೈರೇಗೌಡರು ಸಿಎಂ ಡಿಕೆಶಿ ಅವರ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನ, ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರ್ತಕ್ಕಂತಹ ನಗರಾಭಿವೃದ್ಧಿ ಖಾತೆ ಏನಿದೆ ಬೆಂಗಳೂರು, ಇದರಲ್ಲಿ ಕೆಲವೊಂದಿಷ್ಟು ಪೂರ್ಣ ಪ್ರಮಾಣದಲ್ಲಿ ಕೊಡದೆ ಕೆಲವೊಂದಿಷ್ಟು ಭಾಗಗಳನ್ನ ಸಿಎಂ ಅವರೇ ಖುದ್ದಾಗಿ ತಾವೇ ಇಟ್ಕೊಂಡಿರ್ತಕ್ಕಂಥದ್ದು ಕೃಷ್ಣ ಬೈರೇಗೌಡರ ಅವರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ಅವರ ಬಳಿ ನೇರವಾಗಿ ಹೋಗಿ ಈ ಬಗ್ಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು, ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಕೊಡೋದಾದ್ರೆ ಪೂರ್ಣ ಪ್ರಮಾಣದ ಖಾತೆಯನ್ನು ನನಗೆ ಕೊಡಿ, ನಿಭಾಯಿಸ್ತೀನಿ, ಇಲ್ಲದಿದ್ದರೆ ನನಗೆ ಕಂದಾಯ ಖಾತೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಪುನಃ ಡಿಮ್ಯಾಂಡ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಸಹ ಕೊಟ್ಟಿದ್ರು. ಆದರೆ ಅವರನ್ನ ಮನವೊಲಿಸುವಲ್ಲಿ ಸಿಎಂ ಮತ್ತೆ ಸುರ್ಜೇವಾಲಾ ಅವರು ಯಶಸ್ವಿಯಾಗಿದ್ರು. ಇದೀಗ ಮತ್ತೊಂದು ತಲೆನೋವು ಕೃಷ್ಣ ಬೈರೇಗೌಡರದು. ಹೀಗಾಗಿ ಕೃಷ್ಣ ಬೈರೇಗೌಡರು ಕೊಡೋದಾದ್ರೆ ಪೂರ್ಣ ಪ್ರಮಾಣದ ಖಾತೆಯನ್ನು ನನಗೆ ಕೊಡಿ, ನಾನು ನಿಭಾಯಿಸ್ತೀನಿ, ಇಲ್ಲದಿದ್ದರೆ ನನಗೆ ಖಾತೆಯೂ ಬೇಡ, ಸಚಿವ ಸ್ಥಾನವನ್ನು ಸಹ ಬೇಡ ಅಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ತಮ್ಮ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೃಷ್ಣ ಬೈರೇಗೌಡರ ಬೆನ್ನಿಗೆ ಆಪ್ತರಲ್ಲಿ ಒಬ್ಬರಾಗಿರ್ತಕ್ಕಂತಹ ದಿನೇಶ್ ಗುಂಡೂರಾವ್ ಅವರು ಸಹ ನಿಂತ್ಕೊಂಡಿರ್ತಕ್ಕಂಥದ್ದು. ಹೌದು, ಕೃಷ್ಣ ಬೈರೇಗೌಡರು ಹೇಳ್ತಾ ಇರ್ತಕ್ಕಂಥದ್ದು ನಿಜ ಇದೆ. ಕೊಡೋದಾದ್ರೆ ಪೂರ್ಣ ಪ್ರಮಾಣದ ಖಾತೆಯನ್ನು ಒಬ್ಬ ಸಚಿವರಿಗೆ ಕೊಡಬೇಕು. ಯಾಕಂದ್ರೆ ಮೂರು ನಾಯಕರು ಒಂದು ಖಾತೆಯನ್ನು ನಿಭಾಯಿಸೋದು ಸರಿಯಲ್ಲ, ಅದು ಡೆವಲಪ್ಮೆಂಟ್ ಸಹ ಆಗೋದಿಲ್ಲ. ಹೀಗಾಗಿ ಕೃಷ್ಣ ಬೈರೇಗೌಡರಿಗೆ ಪೂರ್ಣ ಪ್ರಮಾಣದ ಖಾತೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಅವರ ಬೆನ್ನಿಗೆ ನಿಂತಿದ್ದಾರೆ. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನಂತರ ಈ ಖಾತೆಯ ವಿಚಾರ ಏನಿದೆ ಇದು ದಿನದಿಂದ ದಿನಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು. ಇದನ್ನು ಯಾವ ರೀತಿ ಡಿಫೆಂಡ್ ಮಾಡ್ತಾರೆ, ಇದನ್ನು ಯಾವ ರೀತಿ ಸರಿದೂಗಿಸ್ತಾರೆ ಡಿ.ಕೆ. ಶಿವ ಅವರು ಅನ್ನೋದನ್ನ ಕಾದ್ನೋಡಬೇಕಾಗಿದೆ. ಸಿಂಧೂರ, ರಾಘವೇಂದ್ರ, ಮತ್ತೊಂದು ಪ್ರಶ್ನೆ ಇಲ್ಲಿ. ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ರಚನೆಯಾಗಿ ಇಷ್ಟು ದಿನ ಆದ್ರೂ ಕೂಡ ಇನ್ನು ಸಚಿವರ ಅಸಮಾಧಾನ ಇನ್ನು ಶಮನ ಆಗಿಲ್ಲ. ಸೊ ಇನ್ ಕೇಸ್ ಏನಾದ್ರೂ ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟಿಲ್ಲ ಅಂತಂದ್ರೆ ಬೇರೆ ಖಾತೆಗೆ ಏನಾದ್ರೂ ಡಿಮ್ಯಾಂಡ್ ಇಡ್ತಾರಾ ಕೃಷ್ಣ ಬೈರೇಗೌಡ, ಹೇಗೆ? ಖಂಡಿತವಾಗಿ ಈಗಾಗಲೇ ಪೂರ್ಣ ಪ್ರಮಾಣದ ಖಾತೆಯನ್ನು ಕೊಡೋದಾದ್ರೆ ಕೊಡಿ, ಇಲ್ಲ ನನಗೆ ಸಚಿವ ಸ್ಥಾನವನ್ನು ಬೇಡ, ಇಲ್ಲಾಂದ್ರೆ ಬೇರೆ ಖಾತೆಯನ್ನು ಅಲರ್ಟ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಡಿಮ್ಯಾಂಡ್ ಅನ್ನ ಕಳೆದ 4 ದಿನಗಳಿಂದ ದೆಹಲಿಯಲ್ಲಿ ಇದ್ದು ಸಿಎಂ ಅವರನ್ನ ಭೇಟಿ ಮಾಡದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಮುಖಾಂತರ ಒತ್ತಡವನ್ನ ಕೃಷ್ಣ ಬೈರೇಗೌಡರು ಆಗ್ತಾ ಇದ್ದಾರೆ. ಯಾಕಂದ್ರೆ BMRDL ಮತ್ತೆ BDA ಏನಿದೆ ಅವೆರಡನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಕೊಡೋದಾದ್ರೆ ಪೂರ್ಣ ಪ್ರಮಾಣ BDAನು ಕೊಡಿ, BMRDL ಸಹ ನನಗೆ ಕೊಡಿ, ಅಲ್ಲಿ ಇಲ್ಲದಿದ್ರೆ ಆ ಖಾತೆನೇ ನನಗೆ ಬೇಡ, ಬೇರೆ ಖಾತೆಯನ್ನು ನನಗೆ ಅಲರ್ಟ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಅವರು ಒತ್ತಾಯವನ್ನ ಮಾಡ್ತಾರೆ. ಜೊತೆಗೆ ಈ ಹಿಂದೆ ನಾನು ಕಂದಾಯ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಕ್ರಾಂತಿಕಾರಿಕ ಬೆಳವಣಿಗೆಗಳನ್ನ ಮಾಡಿದ್ದೇನೆ, ಡೆವಲಪ್ಮೆಂಟ್ಗಳನ್ನ ಮಾಡಿದ್ದೇನೆ, ಆ ಖಾತೆಯನ್ನೇ ಕೊಡಿ, ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅಂತಲೂ ಸಹ ಹೇಳಿರ್ತಕ್ಕಂಥದ್ದು. ಆದರೆ ಇದೀಗ ಕಂದಾಯ ಖಾತೆ DCM ಆಗಿರ್ತಕ್ಕಂತಹ ಪರಮೇಶ್ವರ್ ಅವರ ಬಳಿ ಇರ್ತಕ್ಕಂಥದ್ದು. ಪರಮೇಶ್ವರ್ ಅವರು ಆ ಖಾತೆಯನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಆ ಖಾತೆಯನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಕೃಷ್ಣ ಬೈರೇಗೌಡರಿಗೆ ಮೆಸೇಜ್ ಬಂದಿರ್ತಕ್ಕಂಥದ್ದು. ಹೀಗಾಗಿ ಏನು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನಿದೆ ಆ ಖಾತೆಯನ್ನು ಬಿಟ್ಟು ಬೇರೆ ಖಾತೆಯನ್ನಾದರೂ ಸಹ ನನಗೆ ಕೊಡಿ, ಅರ್ಧ ಖಾತೆಯನ್ನು ನನಗೆ ಕೊಡ್ಕೂಡುದು, ಯಾವುದೇ ಕಾರಣಕ್ಕೂ ಸಹ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು 4 ದಿನಗಳಿಂದ ದೆಹಲಿಯಲ್ಲಿ ಬಿಟ್ಟು ಒತ್ತಡವನ್ನು ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸಿಂಧೂರ, ಆಲ್ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.